ವಿನಾಯಕ ಸ್ವಾಮಿಯಣ್ಣ ಅವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ ಇದೆ. ಎಸ್ ಆರ್ ಯು ರೆಡಿ? ಲೈನ್ ಡ್ರಾನ್ ಗೇಮ್ ಆನ್ ಕಬಡ್ಡಿ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ. ಜಿರಾಫೆಯ ಎತ್ತರವನ್ನು ಹೋಲುವಂತ ಆಟಗಾರ HMT ಕಾಲೋನಿ ಬಾಯ್ಸ್ ತಂಡದ ಗುಜಾರ್. ಕುವೆಂಪು ಕೂಲ್ಸ್ ತಂಡದ ಜರ್ಸಿ ನಂಬರ್ 5 ಮಂಜಿತ್ ಒಂದು ಉತ್ತಮವಾದಂಥ ಟಚ್ ಪಾಯಿಂಟ್ ನೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ಕುವೆಂಪು ಕೂಲ್ಸ್ ಅಷ್ಟೇ ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್. ಕೃಣಾಲ್ ಈ ಪಂದ್ಯದಲ್ಲಿ ಕುವೆಂಪು ಕೂಲ್ಸ್ ತಂಡ ವಿಜಯಶೀಲ ಆದರೆ ಇಂಡಿಯನ್ ಕ್ರಿಕೆಟರ್ಸ್ ಅವ್ರ ಕಡೆಯಿಂದಲೂ ಸಹ 1,000 ರೂಪಾಯಿ ನಗದು ಬಹುಮಾನ ಇರುತ್ತೆ. ದಾಳಿಯಲ್ಲಿ ಗೊಗ್ಗು ನೀಳಿಕೆದ ಆಟಗಾರ ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರನ್ನು ಔಟ್ ಮಾಡ್ತಾ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಗುಗ್ಗು 2-1 ಇನ್ ಫೇವರ್ ಆಫ್ HMT ಕಾಲೋನಿ ಬಾಯ್ಸ್ ಬೆಂಗಳೂರು. ಜರ್ಸಿ ನಂಬರ್ 8 ಆಟಗಾರ MDSC ಹರಿಯಾಣ ಪ್ರಾಯೋಜಕತ್ವದಲ್ಲಿ ಕುವೆಂಪು ಕೂಲ್ಸ್ ತಂಡ. ಇಂದು ನಮ್ಮ ನಾಯಕರು ಮಾಜಿ ವಿಧಾನ ಪರಿಷತ್ ಶಾಸಕರು ಆಗಿರುವಂಥ ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಒಂದು ಸುಂದರ ಕಬಡ್ಡಿ ಹಬ್ಬ. ಕೃಣಾಲ್ ಪ್ರೋ ಕಬಡ್ಡಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. Third right, it's a do or die. ಮಾಡು ಇಲ್ಲವೇ ಮಡಿ, ಕರು ಯಮ್ಮರು. ಚಿರಾಗಿ ಬಾರಿ ಕವರ್ ಭಾಗದಿಂದ ಡ್ಯಾಶ್ ಹೊಡೆಯುವಂಥ ಪ್ರಯತ್ನ ಇತ್ತು. ಉತ್ತಮವಾದಂಥ ಒಂದು ಎಸ್ಕೇಪ್. 2 each. 2-2 ಸಮಬಲ ಹೋರಾಟದಲ್ಲಿ ಪಂದ್ಯ. HMT ಕಾಲೋನಿ ಬಾಯ್ಸ್ ಬೆಂಗಳೂರು ತಂಡದ ಗೊಗ್ಗು ನೀಳಕಾಯ್ದ ಆಟಗಾರ. ತನ್ನ ಹೈಟನ್ನು ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಈ ಬಾರಿ ರೈಟ್ ಇನ್ ಜಾಗದಿಂದ ಮಂಜಿತ್ ಅದ್ಭುತವಾದಂಥ ಟ್ಯಾಕಲ್. MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ಚನ್ನರಾಯಪಟ್ಟಣ ರಾಷ್ಟ್ರದಲ್ಲಿ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂಥ ಕಬಡ್ಡಿಯ ಹಬ್ಬ. ಉತ್ತಮವಾದಂಥ ಒಂದು ಟ್ಯಾಕಲ್. ರಕ್ಷಿತ್ ದೊಡ್ಡಮತ್ತಿಘಟ್ಟ ಪ್ರಾಯೋಜಕತ್ವದಲ್ಲಿ HMT ಕಾಲೋನಿ ಬಾಯ್ಸ್ ಬೆಂಗಳೂರು ಎದುರಿಸ್ತಾ ಇದ್ದಾರೆ. MDSC ಹರಿಯಾಣ ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಕುವೆಂಪು ಕೂಲ್ಸ್ ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ
ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಆದ್ರೆ ಬೇಗಿಯಾದಂತ ಒಂದು ಟ್ಯಾಕಲ್, ಸೂಪರ್ ಟ್ಯಾಕಲ್. 5-4. ಹಲೋ ಗುರು, ಫಸ್ಟ್ ಸೆಮಿಫೈನಲ್ ಪಂದ್ಯ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ UK ಡಿಸ್ಟಿಕ್. ಎರಡು ತಂಡದ ಆಟಗಾರರನ್ನು ಅಣಿಗೊಳಿಸಿ. ದಾಳಿಯಲ್ಲಿ ರಾಹುಲ್, ಖೇಲೋ ಇಂಡಿಯಾ ಗೇಮ್ಸ್ನಲ್ಲೂ ಸಹ ಪ್ರತಿನಿಧಿಸಿದಂಥ ಆಟಗಾರ. ಈ ಪಂದ್ಯದಲ್ಲಿ ಕುವೆಂಪು ಕೂಲ್ಸ್ ತಂಡ ವಿಜಯಶಾಲಾದರೆ ಇಂಡಿಯನ್ ಕ್ರಿಕೆಟರ್ಸ್ ಇವರ ಕಡೆಯಿಂದ 1,000 ರೂಪಾಯಿ ಬಹುಮಾನ, ಹಾಗೆ ಶ್ರೀ ವಿನಾಯಕ ಟೆಂಟ್ ಹೌಸ್ ಮಾಲೀಕರು ಸ್ವಾಮಿ ಅಣ್ಣ ಅವರ ಕಡೆಯಿಂದಲೂ ಸಹ 2,000 ರೂಪಾಯಿ ಬಹುಮಾನ ಕುವೆಂಪು ಕೂಲ್ಸ್ ಈ ಪಂದ್ಯದಲ್ಲಿ ವಿಜಯಶಾಲಿ ಆದರೆ ಸಿಗಲಿಕ್ಕಿದೆ. ವಿಶ್ವ ರಕ್ಷಿತ್ ದೊಡ್ಡಘಟ್ಟ ಈ ಬಾರಿ ಅದ್ಭುತವಾದಂಥ ಟ್ಯಾಕಲ್. Six 4 in favor of ಕುವೆಂಪು ಕೂಲ್ಸ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಏಕಾಂಗಿಯಾಗಿ ಆಕಾಶ್ ಇಲ್ಲಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಆದರೆ ಲಾಬಿಯನ್ನು ಬಳಸಿಕೊಳ್ತಾ ದಾಳಿಗಾರ ಎಸ್ಕೇಪ್ ಆಗಿದ್ದಾನೆ. ಸಮರ್ಥ ರಕ್ಷಿತ್ ದೊಡ್ಡಮತ್ತಿಘಟ್ಟ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಕುವೆಂಪು ಕೂಲ್ಸ್ ಅಂಕಣದಲ್ಲಿ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ದಾಳಿಯಲ್ಲಿ ಗೋಲ್ಡಿ ಕುವೆಂಪು ಕೂಲ್ಸ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಒಂದು ಅದ್ಭುತವಾದಂಥ ಟಚ್ ಪಾಯಿಂಟ್ ಒಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಆಲ್ಔಟ್ನ ಹೋಸ್ಟೆಲಲ್ಲಿ HMD ಕಾಲನಿ ಬಾಯ್ಸ್ ಪ್ರಾಯೋಜಕತ್ವದ ಐಯಾಸಿ ಬಾರಿ ವಾಟ್ ಅ ಬ್ಯಾಕ್ಔಟ್. ಬಾಕ್ ಲೈನ್ನ ಮೇಲೆ ಮಿಡ್ ಲೈನ್ನ ಹತ್ತಿರದಲ್ಲಿ ಒಂದು ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಕುವೆಂಪು ಕೂಲ್ಸ್ ತಂಡದ ಆಟಗಾರರು. ದಾಳಿಯಲ್ಲಿ ರಾಹುಲ್ ಕುವೆಂಪು ಕೂಲ್ಸ್ ತಂಡದ ಒಬ್ಬ ಯುವ ದಾಳಿಗಾರ. ರಕ್ಷಿತ್ ದೊಡ್ಡಮತ್ತಿಘಟ್ಟ ಪ್ರಾಯೋಜಕತ್ವದ HMD ಕಾಲನಿ ಬಾಯ್ಸ್ ಅಂಕಣದಲ್ಲಿ ಈ ಪಂದ್ಯದಲ್ಲಿ HMD ಕಾಲನಿ ಬಾಯ್ಸ್ ರಕ್ಷಿತ್ ದೊಡ್ಡಮತ್ತಿಘಟ್ಟ ಪ್ರಾಯೋಜಕತ್ವದ ತಂಡ ವಿಜಯಶಾಲಿ ಆದರೆ ಬೆಂಗಳೂರು ನವೀನ್ ಅವರ ಕಡೆಯಿಂದ 2,000 ರೂಪಾಯಿ ಬಹುಮಾನವಿದೆ. ಈ ಪಂದ್ಯಕ್ಕೆ ಬಹುಮಾನಗಳ ಮೇಲೆ ಬಹುಮಾನದ ಘೋಷಣೆ ಆಗ್ತಾ ಇದೆ. 11-5 ಕುವೆಂಪು ಕೂಲ್ಸ್ ತಂಡದ ಪರವಾಗಿ. ಗೋಲ್ಡಿ ಒಂದು ಉತ್ತಮವಾದಂಥ ಟಚ್ ಪಾಯಿಂಟ್. ಮತ್ತೆ ದಾಳಿಯಲ್ಲಿ HMD ಕಾಲನಿ ಬಾಯ್ಸ್ ಪ್ರಾಯೋಜಕತ್ವದಲ್ಲಿ ರಕ್ಷಿತ್ ದೊಡ್ಡಮತ್ತಿಘಟ್ಟ ತಂಡದ ಕೃಣಾಲ್ ಅತ್ಯಂತ ವೇಗವಾಗಿ
ಅದು ಟಚ್ ಪಾಯಿಂಟ್ನೊಂದಿಗೆ ವಾಪಸ್ಸಾದರು. ಈ ಪಂದ್ಯದಲ್ಲಿ HMD ಕಾಲನಿ ಬಾಯ್ಸ್ ರಕ್ಷಿತ್ ದೊಡ್ಡಮತ್ತಿಘಟ್ಟ ಈ ಪಂದ್ಯದಲ್ಲಿ ಏನಾದರೂ ವಿಜಯಶೀಲ ಆದರೆ ಹರ್ಷ ಇವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ವಾಲಿಬಾಲ್ ಆಟಗಾರರು ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶ್ರೀಯುತ ಪ್ರಶಾಂತ್ ರವರು ದಾಸಾಪುರ ಹಿರಿಯ ವಾಲಿಬಾಲ್ ಆಟಗಾರಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ MA ಗೋಪಾಲಸ್ವಾಮಿ ಬ್ರಿಗೇಡ್ ವತಿಯಿಂದ ಒಂದು ಕಿರು ಸನ್ಮಾನ. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ವಾಲಿಬಾಲ್ ಆಟಗಾರರು ಶ್ರೀಯುತ ಪ್ರಶಾಂತ್ ದಾಸಪುರ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಅಭಿನಂದನೆಗಳು. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಉತ್ತಮವಾದಂಥ ದಾಳಿ. ಗಗ್ಗು ಈ ಪಂದ್ಯದಲ್ಲಿ HMD ಕಾಲನಿ ಬಾಯ್ಸ್ ರಕ್ಷಿತ್ ದೊಡ್ಡಮತ್ತಿಘಟ್ಟ ಪ್ರಾಯೋಜಕತ್ವದ ತಂಡ ವಿಜಯಿಸಲಾದರೆ ನವೀನ್ ಬೆಂಗಳೂರು ಇವ್ರ ಕಡೆಯಿಂದ 1,000 ರೂಪಾಯಿ ಬಹುಮಾನ. ಕುವೆಂಪು ಕೂಲ್ಸ್ ತಂಡದ ಮಂಜಿತ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಕೃಣಾಲ್ ಒಬ್ಬ ಯುವ ದಾಳಿಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಎಂಡ್ ಲೈನ್ ಗೆಮ್ಗೆ ಮುಂದಾಗಿರುವಂತಹ ಕುವೆಂಪು ಕೂಲ್ಸ್ ಕಿಕ್ ಮಾಡುವಂಥ ಪ್ರಯತ್ನ. ಯಾವುದೇ ಅಂಕಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ರಾಹುಲ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾರೆ. 14-8 14-8 ಇನ್ ಫೇವರ್ ಆಫ್ ಕುವೆಂಪು ಕೂಲ್ಸ್. ಗೊಗ್ಗು ರಾಷ್ಟ್ರೀಯ ಕಬಡ್ಡಿ ಆಟಗಾರ ಚುರುಕಿನ ಪಾದಗಳ ಚಲನೆಯೊಂದಿಗೆ ಟೋ ಟಚ್ ಮಾಡುವಂತ ಯತ್ನ. ಯಾವುದೇ ಅಂಕಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. 14-8 14-8 ಇನ್ ಫೇವರ್ ಆಫ್ ಕುವೆಂಪು ಕೂಲ್ಸ್. ಗುರು 1 ನಿಮಿಷ ಬಾಪ.
15-9 6 ಅಂಕದ ಮುನ್ನಡೆಯಲ್ಲಿ ಕುವೆಂಪು ಕೂಲ್ಸ್ ತಂಡ. ತಾಳಿಯಲ್ಲಿ ಗೊಗ್ಗು ನೀಳಿಕೆದ ಆಟಗಾರ ತನ್ನ ಹೈಟ್ ಅನ್ನ ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಒಂದಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಹಾಫ್ ಟೈಮ್ ಸ್ಕೋರ್ 15-10 ಕುವೆಂಪು ಕೂಲ್ಸ್ ತಂಡದ ಪರವಾಗಿ. ಐದು ಅಂಕದ ಮುನ್ನಡೆಯಲ್ಲಿ ಕುವೆಂಪು ಕೂಲ್ಸ್ ತಂಡ ಇದೆ. ಹಲೋ, ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಯುಕೆ ಡಿಸ್ಟ್ರಿಕ್ಟ್ ಎರಡು ತಂಡದ ಆಟಗಾರರೇ, ನಿಮಗೆ ಇದು ಎರಡನೇ ಕರೆ. ಆಟಗಾರರನ್ನು ಅಣಿಗಳಿಸಿ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಯುಕೆ ಡಿಸ್ಟ್ರಿಕ್ಟ್ ಎರಡು ತಂಡದ ನಾಯಕರೇ, ಆಟಗಾರರನ್ನು ಅಣಿಗಳಿಸಿ ಇದು ನಿಮಗೆ ಎರಡನೇ ಕರೆ. ಮಧ್ಯಂತರದ ವಿರಾಮಕ್ಕೆ 15-10 ಕುವೆಂಪು ಕೂಲ್ಸ್ ತಂಡ ಮುನ್ನಡೆಯಲ್ಲಿದೆ. ರಕ್ಷಿತ್ ದೊಡ್ಡಮತ್ತಿಘಟ್ಟ ಪ್ರಾಯೋಜಕತ್ವದ HMD ಕಾಲನಿ ಬಾಯ್ಸ್ ದ್ವಿತೀಯಾರ್ಧದಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ, ಕಾದ್ ನೋಡಬೇಕಾಗಿದೆ. ಈ ಬಾರಿ ಲೆಫ್ಟ್ ಕಾರ್ನರ್ ಹಾಗೂ ಲೆಫ್ಟ್ ಇನ್ ಜಾಗದಿಂದ ಒಂದೊಳ್ಳೆ ಆಂಕಲ್ ಹೋಲ್ಡ್. ಲೆಫ್ಟ್ ಕಾರ್ನರ್ ಹಾಗೂ ಲೆಫ್ಟ್ ಇನ್ ಜಾಗದಲ್ಲಿದ್ದಂಥ ಆಟಗಾರರು ಇಬ್ಬರು ಡಿಫೆಂಡರ್ಗಳು ದಾಳಿಗಾರನ್ನ ಒಂದೊಂದು ಕಾಲುಗಳನ್ನು ಇಲ್ಲಿ ಟ್ಯಾಕಲ್ ಮಾಡ್ತಾ ಒಂದು ಬಿಗಿಯಾದಂಥ ಹಿಡಿತವನ್ನು ಸಾಧಿಸ್ಕೊಂಡಿದ್ದಾರೆ. 15-11 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮೂರು ಆಟಗಾರ ನಡುವೆ ಗೊಗ್ಗು ಗ್ಯಾಪ್ ಅನ್ನು ಹುಡುಕ್ತಾ ಉತ್ತಮವಾದಂಥ ಟಚ್ ಪಾಯಿಂಟ್. 15-12 ಇನ್ ಫೇವರ್ ಆಫ್ ಕುವೆಂಪು ಕೂಲ್ಸ್. ರಾಹುಲ್ MDSC ಹರಿಯಾಣ ತಂಡದ ಒಬ್ಬ ಶ್ರೇಷ್ಠ ಆಟಗಾರ. 7 नंबर जर्सी पहने हुए खिलाड़ी इस बार 7 खिलाड़ियों के बीच में डुबकी करने की कोशिश थी, लेकिन HMD कॉलोनी बहुत अच्छे से टैकल किया है. राइट कॉर्नर पर आकाश ब्रावो ने. ಇದರೊಂದಿಗೆ ಲೋನ ಅಂಕವನ್ನ ಪಡ್ಕೊಳ್ತಾ ಇದ್ದಾರೆ HMD ಕಾಲೋನಿ ಬಾಯ್ಸ್. ರಕ್ಷಿತ್ ದೊಡ್ಡಮತ್ತಿಘಟ್ಟ ಅವರ ಪ್ರಾಯೋಜಕತ್ವದ ತಂಡ. 16 ಪ್ರೇಕ್ಷಕರೇ, ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಗೋಲ್ಡಿ ಮತ್ತೆ ದಾಳಿಯಲ್ಲಿ ಕೃನಾಲ್. ಪ್ರೇಕ್ಷಕರೇ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೃನಾಲ್ ಕುವೆಂಪು ಕೂಲ್ಸ್ ತಂಡದ ಮಂಜಿತ್ ರೈಟ್ ರೈಡರ್. HMD ಕಾಲೋನಿ ಬಾಯ್ಸ್ ರಕ್ಷಿತ್ ದೊಡ್ಡಮತ್ತಿಘಟ್ಟ ಇವರ ಪ್ರಾಯೋಜಕತ್ವದ ಅಂಕಣದಲ್ಲಿ ಯಾವುದೇ ಅಂಕಲದ MT ರಾಡ್ನೊಂದಿಗೆ ವಾಪಸ್ ಆದ್ರು. ಜಾಣ್ಮೆಯ ದಾಳಿಗೆ ಮುಂದಾದ್ರು, ಆದ್ರೆ ಯಾವುದೇ ಅಂಕ ದೊರೆತಿಲ್ಲ. ಜಂಪ್ ಮಾಡುವಂತ ಪ್ರಯತ್ನ ಇತ್ತು, ಅದ್ಭುತವಾದಂತಹ ಒಂದು ಚೈನ್ ಟ್ಯಾಕಲ್. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಕುವೆಂಪು ಕೂಲ್ಸ್ ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ, ಕರೋ ಯಾ ಮರೋ.
ಈ ಪಂದ್ಯದಲ್ಲಿ HMT ಕಾಲನಿ ಬಾಯ್ಸ್ ಬೆಂಗಳೂರು ತಂಡ ವಿಜಯಶಾಲಾದ್ರೆ GCC ಹರ್ಷ ಅವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ ಇದೆ. ನವೀನ್ ಬೆಂಗಳೂರು ಅವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ ಇದೆ. HMT ಕಾಲನಿ ಬಾಯ್ಸ್ ವಿನ್ ಆದ್ರೆ. ಅದೇ ರೀತಿ ಕುವೆಂಪು ಕೂಲ್ಸ್ ತಂಡ ವಿಜಯಶಾಲಾದ್ರೆ ಶ್ರೀ ವಿನಾಯಕ ಶ್ಯಾಮಿಯನ್ನ ಇವ್ರ ಕಡೆಯಿಂದಲೂ ಸ್ವಾಮಿಯಣ್ಣ ಅವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ, ಹಾಗೆ ಇಂಡಿಯನ್ ಕ್ರಿಕೆಟರ್ಸ್ ಅವ್ರ ಕಡೆಯಿಂದ 1,000 ರೂಪಾಯಿ ಬಹುಮಾನ ಇದೆ. ಹದಿನೆಂಟು 17 ಒಂದು ಅಂಕದ ಮುನ್ನಡೆಯಲ್ಲಿ HMT ಕಾಲೋನಿ ಬಾಯ್ಸ್ ರಕ್ಷಿತ್ ದೊಡ್ಡ ಮತ್ತಿಘಟ್ಟ ಪ್ರಾಯೋಜಕತ್ವದ ತಂಡ ಇದೆ. ಸಾಕಷ್ಟು ವೇಗದ ದಾಳಿ. ಹಾಗೆ HMT ಕಾಲನಿ ಬಾಯ್ಸ್ ಬೆಂಗಳೂರು ಈ ಪಂದ್ಯದಲ್ಲಿ ವಿಜಯಶಾಲಾದ್ರೆ ಬೆಂಗಳೂರು ಆದ್ಯ ಅವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ ಇದೆ. ಈ ಪಂದ್ಯಕ್ಕೆ ಬಹುಮಾನಗಳ ಮೇಲೆ ಬಹುಮಾನದ ಸುರಿಮಳೆ ಆಗ್ತಾ ಇದೆ. ಗೆದ್ದರೆ ಸೆಮಿಫೈನಲ್ ಹಂತಕ್ಕೆ ಲಗ್ಗೆಡ್ತಾರೆ. ಕಾದ್ ನೋಡೋಣ ಯಾವ ತಂಡ ಇಲ್ಲಿ ಗೆದ್ದು ಸೆಮಿಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಳುತ್ತೆ ಅಂತೇಳಿ. ಅದ್ಭುತವಾದಂತಹ ಟ್ಯಾಕಲ್, ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. आखिरी क्वार्टर फाइनल में क्या हो रहा है? अभी हरियाणा और हिमाचल के खिलाड़ियों के बीच 18-19 पर अभी पॉइंट सिर्फ 1 अंक के अंतर पर मैच है. फिलहाल दोनों बढ़िया अंतर से जीतने की कोशिश कर पाएंगे, लेकिन अभी तक हरियाणा आगे हैं. यस 19-18 ಒಂದು ಅಂಕದ ಮುನ್ನಡೆಯಲ್ಲಿ HMT ಕಾಲನಿ ಬಾಯ್ಸ್. ದಾಳಿಯಲ್ಲಿ ಮಂಜಿತ್ ಕುವೆಂಪು ಕೂಲ್ಸ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಮತ್ತೆ ದಾಳಿಯಲ್ಲಿ ಕೃಣಾಲ್. प्रो कबड्डी में खेलने वाला ये खिलाड़ी पटना की. व्हाट अ कैच! नजर हटी तो दुर्घटना घटी. जरा सा उसकी नजर हटे हैं. फिलहाल फॉलो डैश करके आए हैं ये खिलाड़ी. पकड़ मजबूत थी. सब जूनियर खेलने वाला ये जूनियर नेशनल खिलाड़ी. क्या नाजवाब की टैकल है. हरियाणा और हिमाचल के खिलाड़ियों की लड़ाई अभी भी जारी है. क्या हो सकता है सेमीफाइनल पहुंचने वाला आखिरी टीम कौन होगा? दर्शकों के दिल की धड़कनें बढ़ रही है. फिलहाल ये धक धक कर रही है. हिमाचल की खिलाड़ी गुग्गू गुजार लंबे उतारने वाले ये खिलाड़ी अभी फॉलो डैश करने वाले खिलाड़ियों को भी किक दे सकता है करके के. बिना पॉइंट वापस लौटे हैं गुग्गू. राहुल सीनियर नेशनल खेलने वाली खिलाड़ी हरियाणा के रोहतक की ये खिलाड़ी है. सभी मैचों में अपनी जिम्मेदारी निभाने के बाद दर्शकों की खुश नजर आ रहा है. ये है पैसा वसूल मैच. ಎಸ್ ಮತ್ತೆ ಒಂದು ರೋಚಕ ಪಂದ್ಯ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಕೆಲವೊಮ್ಮೆ ನಮ್ಮ ರಾಷ್ಟ್ರೀಯ ಭಾಷೆ ಆಗಿರುವಂಥ ಹಿಂದಿಯಲ್ಲೂ ಸಹ ವೀಕ್ಷಕರನ್ನು ನೀಡುತ್ತಾರೆ. ಯಾಕಂದರೆ ದೂರದ ಹರಿಯಾಣದಿಂದಲೂ ಸಹ ಆಗಮಿಸಿದಂಥ ತಂಡಗಳಿಗೆ. ಆದರೆ ಕರ್ನಾಟಕದ ಅಭಿಮಾನಿಗಳಿರ್ಬೋದು, ಕನ್ನಡಿಗರಿರ್ಬೋದು, ನಾವು ಯಾವಾಗಲೂ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಈ ಸಲ ಕಪ್ ಯಾರ್ದು ಕಾದ್ ನೋಡೋಣ. ಆಲ್ರೆಡಿ RCB
ಕಪ್ ಅವ್ರದ್ದು ಹಾಕಿಸ್ಕೊಂಡಿದ್ದಾರೆ, ನಮ್ದು ಹಾಕಿಸ್ಕೊಂಡಿದ್ದಾರೆ. ಈ ಒಂದು MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಅದ್ಭುತವಾದಂತಹ ಟ್ಯಾಕಲ್. HMT ಕಾಲೋನಿ ಬಾಯ್ಸ್ ವಾಡ ಕ್ಯಾಚ್. ಈ ಪಂದ್ಯದಲ್ಲಿ HMT ಕಾಲೋನಿ ಬಾಯ್ಸ್ ಜಯ ಗಳಿಸಿದ್ರೆ ಬೆಂಗಳೂರು ಆದ್ಯ ಅವರಿಂದ 2,000 ನಗದು ಪುರಸ್ಕಾರ ಇದೆ. HMT कॉलोनी इस श्रृंखला में इस मैच में जीतने वाली टीम को आद्या बेंगलुरु देंगे 2,000 के इनाम. ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ಚನ್ನರಾಯಪಟ್ಟಣದ ವೃತ್ತ ನಿರೀಕ್ಷಕರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ರಘುಪತಿ ಸರ್ ಅವರಿಗೆ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ವತಿಯಿಂದ ಸನ್ಮಾನವಿರುತ್ತೆ. ದಯವಿಟ್ಟು ನಮ್ಮ ಶ್ರೀಯುತ ರಘುಪತಿ ಸರ್ ಅವರು ವೃತ್ತ ನಿರೀಕ್ಷಕರು ಚನ್ನರಾಯಪಟ್ಟಣ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. 22-21 22-21 ಕುವೆಂಪು ಕೂಲ್ಸ್ ತಂಡ 1 ಅಂಕದ ಮುನ್ನಡೆಯಲ್ಲಿದೆ. ಎಂಥ ಪಂದ್ಯ ನಿಜವಾಗ್ಲೂ. ದ್ವಿತೀಯಾರ್ಧದಲ್ಲಿ ಒಂದೊಳ್ಳೆ ಕಮ್ಬ್ಯಾಕ್ ಮಾಡಿದಂಥ ರಕ್ಷಿತ್ ದೊಡ್ಡ ಮತ್ತಿಘಟ್ಟ ಪ್ರಾಯೋಜಕತ್ವದ HMT ಕಾಲೋನಿ ಬಾಯ್ಸ್. ಈಗಾಗಲೇ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರು ಸಹ ವೀಕ್ಷಣೆಯಲ್ಲಿದ್ದಾರೆ. ಈ ಪಂದ್ಯದಲ್ಲಿ HMT ಕಾಲೋನಿ ಬಾಯ್ಸ್ ವಿಜಯಶಾಲಿಯಾದರೆ ನವೀನ್ ಬೆಂಗಳೂರು ಅವರಿಂದ 2,000 ರೂಪಾಯಿ ಬಹುಮಾನ ಇದೆ. GCC ಆದ್ಯ ಅವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ. HMT ಕಾಲೋನಿ ಬಾಯ್ಸ್ ಬೆಂಗಳೂರು ತಂಡ ವಿಜಯಶಾಲಿಯಾದರೆ ಆದ್ಯ ಮಗು ಅವ್ರ ಕಡೆಯಿಂದ 2,000 ರೂಪಾಯಿಗಳ ವಿಶೇಷ ಬಹುಮಾನ ಇದೆ. ಅದೇ ರೀತಿ ಕುವೆಂಪು ಕೂಲ್ಸ್ ತಂಡ ಈ ಪಂದ್ಯದಲ್ಲಿ ವಿಜಯಶಾಲಿಯಾದರೆ ಶ್ರೀ ವಿನಾಯಕ ಶಾಮ್ಯಾನ ಸ್ವಾಮಣ್ಣ ಅವ್ರ ಕಡೆಯಿಂದ 2,000. ಎಸ್ ಕ್ಯಾಪ್ಟನ್, ಲಾಸ್ಟ್ 5 minutes to go. 23-21 ಇನ್ ಫೇವರ್ ಆಫ್ ಕುವೆಂಪು ಕೂಲ್ಸ್. ಬೋನಸ್ ಸಂಖ್ಯದ ಸೇರ್ಪಡೆ ಆಗ್ತಾ ಇದೆ HMT ಕಾಲೋನಿ ಬಾಯ್ಸ್ ತಂಡಕ್ಕೆ. ಹಾಗೆ ಇಂಡಿಯನ್ ಕ್ರಿಕೆಟರ್ಸ್ ಅವ್ರ ಕಡೆಯಿಂದಲೂ ಸಹ ಈ ಪಂದ್ಯದಲ್ಲಿ ಕುವೆಂಪು ಕೂಲ್ಸ್ ಹರಿಯಾಣ ತಂಡ ವಿಜಯಶಾಲಿಯಾದರೆ 1,000 ರೂಪಾಯಿ ಬಹುಮಾನ ಇದೆ. 4 ಅಟ್ಕರ್ ನಡುವೆ ದಾಳಿಯಲ್ಲಿ ಮಂಜಿತ್. ಬೋನಸ್ ಇಲ್ಲದಂತ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂಥ ರಕ್ಷಿತ್ ದೊಡ್ಡ ಮತ್ತಿಘಟ್ಟ ಪ್ರಾಯೋಜಕತ್ವದ HMT ಕಾಲೋನಿ ಬಾಯ್ಸ್ ಈ ಬಾರಿ ಡೈವಿಂಗ್ ಟ್ಯಾಕಲ್ ಬಂದಿದೆ. ವಾಟ್ ಅ ಕ್ಯಾಚ್! ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್. ಇಪ್ಪತ್ಮೂರು ಪ್ರೇಕ್ಷಕರೇ, ಎಂಥ ಪಂದ್ಯ! ಚನ್ನರಾಯಪಟ್ಟಣದಲ್ಲಿ ಕಬಡ್ಡಿಯ ಹಬ್ಬ. ಕ್ಯಾಪ್ಟನ್, ಲಾಸ್ಟ್ 4 minutes to go. ಉತ್ತಮವಾದಂಥ ಟ್ಯಾಕಲ್ ಕುವೆಂಪು ಕೂಲ್ಸ್ ತಂಡದ ಆಟಗಾರರಿಂದ. 24-23 1 ಅಂಕದ ಮುನ್ನಡೆಯಲ್ಲಿ ಕುವೆಂಪು ಕೂಲ್ಸ್. ದಯವಿಟ್ಟು ನಮ್ಮ ಚನ್ನರಾಯಪಟ್ಟಣ ವೃತ್ತ ನಿರೀಕ್ಷಕರಾಗಿರುವಂಥ ಶ್ರೀಯುತ ರಘುಪತಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಧ್ಯ ದಾಳಿಯಲ್ಲಿ ಗೊಗ್ಗು ಗುಜಾರ್. ಎತ್ತರದ ನಿಲುವಿನ ಆಟಗಾರ.
ಆಂಕಲ್ ಹೋಲ್ಡ್ ಬಂತು, ಆದ್ರೆ ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 24-24. ಅಲೋ ಗುರು, ಅಂತಿಮ ಕರೆ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ UK ಡಿಸ್ಟಿಕ್. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದರೆ ಕುವೆಂಪು ಕೂಲ್ಸ್ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ರೆ. ಕುವೆಂಪು ಕೂಲ್ಸ್ ಈ ಪಂದ್ಯದಲ್ಲಿ ವಿಜಯಶೀಲ ಆದ್ರೆ ಪ್ರಭಾಕರ್ ಅವರಿಂದಲೂ ಸಹ 2,000 ರೂಪಾಯಿ ನಗದು ಬಹುಮಾನ ಇದೆ. ಗೋರ್ನಳ್ಳಿ ಪ್ರಭಾಕರ್ ಅವರಿಂದಲೂ ಸಹ ಕುವೆಂಪು ಕೂಲ್ಸ್ ತಂಡ ಈ ಪಂದ್ಯದಲ್ಲಿ ವಿಜಯಶೀಲ ಆದ್ರೆ 2,000 ರೂಪಾಯಿಗಳ ಬಹುಮಾನವನ್ನ ಘೋಷಿಸಿದ್ದಾರೆ. ಎಸ್ 26-24 2 ಅಂಕದ ಮುನ್ನಡೆಯಲ್ಲಿ ಕುವೆಂಪು ಕೂಲ್ಸ್. ರೈಟ್ ನಲ್ಲಿ ಗೊಗ್ಗು ಗುಜಾರ್ ಅದ್ಭುತವಾದಂತಹ ಒಂದು ದಾಳಿ. ಎಸ್ 4 ಆಟಗಾರ ನಡುವೆ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ಕುವೆಂಪು ಕೂಲ್ಸ್ ತಂಡದ ಗೋಲ್ಡಿ. ಈ ಪಂದ್ಯದಲ್ಲಿ ಕುವೆಂಪು ಕೂಲ್ಸ್ ತಂಡ ವಿಜಯಶೀಲಾದರೆ ಪ್ರಭಾಕರ್ ಗೋರ್ನಳ್ಳಿ ಅವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ, ಇಂಡಿಯನ್ ಕ್ರಿಕೆಟರ್ಸ್ ಅವ್ರ ಕಡೆಯಿಂದ 1,000 ರೂಪಾಯಿ ಬಹುಮಾನ, ಸ್ವಾಮಿಯಣ್ಣ ಅವ್ರ ಕಡೆಯಿಂದ 1,000 ರೂಪಾಯಿ ಬಹುಮಾನ ಇದೆ ಕುವೆಂಪು ಕೂಲ್ಸ್ಗೆ. ಹಾಗೆ HMT ಕಾಲನಿ ಬಾಯ್ಸ್ ಈ ಪಂದ್ಯದಲ್ಲಿ ವಿಜಯಶೀಲಾದರೆ ಮಗು ಆದ್ಯ ಅವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ. ಅದೇ ರೀತಿ ನವೀನ್ ಬೆಂಗಳೂರು ಅವ್ರ ಕಡೆಯಿಂದಲೂ ಸಹ 2,000 ರೂಪಾಯಿ ಬಹುಮಾನ ಇತ್ತು. ಆದ್ರೆ ಇಲ್ಲಿ ಉತ್ತಮವಾದಂಥ ಟ್ಯಾಕಲ್. ಹಲೋ, ಮ್ಯಾಚ್ ಸ್ಟಾಪ್ ಮಾಡಿ. ಮುನ್ನಗೌಡ, ಮ್ಯಾಚ್ ಸ್ಟಾಪ್ ಮಾಡು. ನೋಡಿ, ವೇದಿಕೆ ಮುಂಭಾಗದಲ್ಲಿ ನಿಂತಿರುವವರು ದಯವಿಟ್ಟು ಅಲ್ಲಿ ಕ್ಲಿಯರ್ ಮಾಡಿ. ವೇದಿಕೆ ಮುಂಭಾಗದಲ್ಲಿ ನಿಂತಿರೋರು, ತೀರ್ಪುಗಾರರ ವೇದಿಕೆ ಮುಂಭಾಗದಲ್ಲಿ ನಿಂತಿರೋರು ದಯವಿಟ್ಟು ನೀವು ಚೇರ್ಗಳಲ್ಲಿ ಆಸೀನಾಗಬೇಕು. ಅಲ್ಲಿ ತನಕ ಮ್ಯಾಚ್ ಸ್ಟಾರ್ಟ್ ಆಗಲ್ಲ. ದಯವಿಟ್ಟು ಸಹಕರಿಸಿ. ಎಸ್, ಕೊನೆ ಕ್ಷಣದಲ್ಲಿ ನೋಡಿ ಕ್ಯಾಪ್ಟನ್ಗಳು HMT ಕಾಲನಿ ಬಾಯ್ಸ್ ಹಾಗೂ MDSC हरियाणा कैप्टन प्लीज एक बार मेरा बात सुन लो। डिस्प्ले पर लास्ट 30 सेकेंड होता है ना, मैच खत्म होने के बाद वो टाइम ऑफ होता है 30 सेकेंड, आप टाइम देख लेगा, ठीक है। लास्ट में मैच खत्म होने के बाद, ये मैच के टाइम खत्म होने के बाद समय है ना वो 0 हो सकता है, इसलिए आप देख के मैच खेल लो। 27-25 ಈ ಒಂದು ಸಂದರ್ಭದಲ್ಲಿ
ಈ ಒಂದು ಕಾರ್ಯಕ್ರಮದಲ್ಲಿ ಬರಾಳ್ ಮಹೇಂದ್ರಣ್ಣರವರು ಹಿರಿಯ ಮುಖಂಡರು ಅವರಿಗೆ ನಮ್ಮ MA ಗೋಪಾಲಸ್ವಾಮಿ ಸರ್ ಅವರ ಪರವಾಗಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಲಾಗ್ತಾ ಇದೆ. ಕೊನೆಯ 1 ನಿಮಿಷದ ಆಟ ಬಾಕಿ ಇರುವಂತೆ ಈ ಬಾರಿ ಒಂದು ದೊಡ್ಡ ಮಿಸ್ಟೇಕ್ ಇಲ್ಲಿ. ಟೆಕ್ನಿಕಲ್ ಪಾಯಿಂಟ್ ಕುವೆಂಪು ಕೂಲ್ಸ್ ತಂಡಕ್ಕೆ ಉಚಿತವಾಗಿ ಬಂದಂತ ಒಂದು ಬಳುವಳಿಯ ಅಂಕದ ಸೇರ್ಪಡೆ. ಥರ್ಡ್ ರೈಡ್ ಟು ಅ ಟೈ 28-25 3 ಅಂಕದ ಮುನ್ನಡೆಯಲ್ಲಿ ಕುವೆಂಪು ಕೂಲ್ಸ್. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಶ್ರೀಯುತ JK ಮಂಜೂರ್ ಅವರಿಗೆ ನಮ್ಮ MA ಗೋಪಾಲಸ್ವಾಮಿ ಸರ್ ಅವ್ರ ಕಡೆಯಿಂದ ಸನ್ಮಾನ. ಸೂಪರ್ ಟ್ಯಾಕಲ್. ವೇಟ್ ಆಫೀಷಿಯಲ್ಸ್ ವೇಟ್. ಟೈಮ್ 7 ಸೆಕೆಂಡ್ಸ್ ಇದೆ. ವೇಟ್ ಸರ್ 7 ಸೆಕೆಂಡ್ ಇದೆ. ಮ್ಯಾಚ್ನ ಗಮನಿಸಿ. दोनों टीम की 7 ಸೆಕೆಂಡ್ ಉಳ್ಕೊಂಡಿದೆ. ಅದು 0. ಏನು ಮ್ಯಾಚ್ ಟೈಮ್ ಮುಗಿದ್ರೆ ಸಮಯ 0 ಆಗುತ್ತೆ. ಓಕೆ, ಸೆಕೆಂಡ್ ಅನ್ನ ತೀರ್ಪುಗಾರರು ನೋಡ್ಕೊಳ್ತಾರೆ. ಎಸ್, ಮ್ಯಾಚ್ ಓವರ್. ಒಂದು ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ ಕುವೆಂಪು ಕೂಲ್ಸ್. ವಾಟ್ ಅ ಮ್ಯಾಚ್! ಎಂಥ ಪಂದ್ಯ!